ವೇದಿಕೆ ಮೇಲೆ ಇರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯರಾದ ಶ್ರೀ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಸನ್ನದಗಿರಿ ಬೆಳಸೂರ ಇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಳಿರಾಮ ಮಹಾರಾಜರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಮಂತ್ರಿಗಳು ಸಕಲರಿಗೆ ಹಿತವನ್ನೇ ಬಯಸಿ ಸಮಾಜ ನನಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜಕ್ಕಾಗಿ ನಾವು ಏನು ಕೊಡುಗೆ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನೊಳಗ ಈ ವೇದಿಕೆ ಮೇಲೆ ವಿರಾಜಮಾನ ಅವರಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಭಗವತಿಯ ಆಶೀರ್ವಾದ ಇರಲಿ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಅದೇ ರೀತಿ ಇರ್ತಕ್ಕಂಥ ನಮ್ಮ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡ ಅನ್ನುವಂತೆ ಚಿಂಚೋಳಿ ಒಂದು ಶಾಸಕರಾದಂಥ ಅವಿನಾಶ್ ಜಾಧವ್ರನ್ನು ಕೂಡ ಬಹಳ ಒಂದು ಚಿಕ್ಕ ವಯಸ್ಸಿನೊಳಗ ನಾಡಿನೊಳಗೆ ಹೆಸರಾಂತ ಆಗಿ ಸಮಾಜ ಸೇವೆದೊಳಗೆ ತೊಡಗಿದ್ದಾರೆ. ಮುಂದಿನ ದಿನದೊಳಗೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಮಹಾತಾಯಿ ಒಂದು ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ಈಗಾಗಲೇ ನಿರ್ಗಮನ ಆಗಿದಂಥ ದಕ್ಷಿಣದ ಮತಕ್ಷೇತ್ರದ ಅಲ್ಲಂ ಪ್ರಭು ಅವರಾಗಲಿ, ಗ್ರಾಮೀಣ ಮತಕ್ಷೇತ್ರದ ನಮ್ಮ ಬಸವರಾಜ್ ಮತ್ತಿಮೂಡವರಾಗಲಿ, ಇವರೆಲ್ಲರಿಗೂ ಮಹಾಮಾತೆ ಮತ್ತು ಸೇವಾಲಾಲ್ ಮಹಾರಾಜರ ಒಂದು ಆಶೀರ್ವಾದ ಇರಲಿ. ಅದರ ಜೊತೆಗೆ ನಮ್ಮ ವಿಠ್ಠಲ್ ಅವರಿದ್ದಾರೆ, ಅನೇಕ ನಮ್ಮ ಹರಿಶ್ಚಂದ್ರ ಅವರಿದ್ದಾರೆ, ಈ ಕಡೆ ಅನೇಕರು ಕೂಡ ಸಮಾಜ ಸೇವಕರಾದಂಥ ನಮ್ಮ ಪ್ರೇಮ್ ಸಿಂಗ್ ಹಿಡ್ಕೊಂಡು ಎಲ್ಲರ ಹೆಸರನ್ನ ತೆಗೆದುಕೊಂಡು ಹೋದಪ್ಪ ಅಂತಂದ್ರೆ ಈ ಹೆಸರು ಹೇಳೋದ್ರೊಳಗೆ ಇನ್ನೊಂದು ತಾಸು ಹೋಗ್ತದೆ. ಅಂಥ ವ್ಯವಸ್ಥೆಯೊಳಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೂ ಕೂಡ ನಮ್ಮ ಬಾಬು ಎಂ ಜಾಧವರಾಗಲಿ ಅನೇಕರು ಕೈ ಕೂಡಿ ಇವತ್ತಿನ ದಿವಸ ಈ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅದರ ಜೊತೆಗೆ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಕಣ್ಣಿಗೆ ಕಾಣಲಾರದ ರೀತಿಯೊಳಗೆ ಅನೇಕರು ಯುವಕರಿದ್ದಾರೆ, ಹಿರಿಯರಿದ್ದಾರೆ, ತಾಯಂದಿರಿದ್ದಾರೆ, ಎಲ್ಲರೂ ಪ್ರಶಸ್ತಿಗೆ ಭಾಜನರಾದ ಜೊತೆಗೆ ವಿಶೇಷವಾಗಿ ಮಕ್ಕಳಿಗೆ ನೀವೇನು ಪುರಸ್ಕಾರ ಮತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಲ್ಲ, ಭಾಳ ಸಂತೋಷದ ಮಾತಂತ ಹೇಳಬೇಕಾಗ್ತದೆ. ಇದು ಪ್ರಶಸ್ತಿ ಕೊಡ್ತಕ್ಕಂಥ ತೆಗೆದುಕೊಂಡಂಥ ಸ್ವಲ್ಪ ಮಕ್ಕಳ ಈ ಕಡೆ ನೋಡಬೇಕು. ಆ ಪ್ರಶಸ್ತಿ ಕಾರ್ಡ್ ನಿಮ್ಮ ಹತ್ತಿರ ಇಟ್ಕೊಂಡು ಮಾತಾಡೋದು ಬಿಟ್ಟು ಈ ಕಡೆ ನೋಡ್ಬೇಕು. ಸ್ವಲ್ಪ ಪ್ರಶಸ್ತಿ ಮಕ್ಕಳು ಯಾವ ಮಕ್ಕಳು 96, 97, 98 ಅನ್ನತಕ್ಕಂಥ 100ಕ್ಕೆ 100 ಕಾಲ ಸರಿ ತೆಗೆದುಕೊಂಡಂಗೆ ಅಂಥ ಮಕ್ಕಳು ಇವತ್ತು ಈ ನಾಡಿನ ಸುತ್ತೆಲ್ಲ ಇರ್ತಕ್ಕಂಥ ನಿಮ್ಮದು ನೋಡಿ ಇನ್ನೊಂದು ಮಕ್ಕಳನ್ನು ಕೂಡ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜ ಕೂಡ ಇವತ್ತು ಈ ಅಂಕಗಳನ್ನು ಪಡೆದು ತಾಯಿ ತಂದೆಯರಿಗಾಗಲಿ, ದೇಶಕ್ಕಾಗಲಿ, ಗುರುಗಳಿಗಾಗಲಿ ಮತ್ತು ಇರ್ತಕ್ಕಂಥ ನಿಮ್ಮ ಮನೆ ತಂದ ಗುರುಗಳಿಗಾಗಲಿ ಎಲ್ಲರಿಗೆ ಕೀರ್ತಿ ತರುವುದರ ಜೊತೆಗೆ ನಿಮ್ಮ ಬಾಳು ಬಂಗಾರ ಮಾಡಿಕೊಳ್ತಕ್ಕಂಥ ದಾರಿ ದೀಪ ಆಗಿರಲ್ಲ ಆ ಮಹಾಮಾತೆ ಇರ್ತಕ್ಕಂಥ ಬಂಜಾರ ಸಮಾಜದ ಸೇವಾಲಾಗಲಿ, ಮರಿಯಮ್ಮ ದೇವಿಯಾಗಲಿ, ಸರಗಿಯ ಕೊಲ್ಲಾಪುರದ ಮಹಾಲಕ್ಷ್ಮಿ ಆಗಲಿ ನಿಮ್ಮ ನಂದಾದೀಪ ಆಗಿ ಇಲ್ಲ ಅನ್ನೋ ಈ ಮಾತನ್ನು ಹೇಳಬೇಕಾಗ್ತದೆ ತಂದೆ ತಾಯಿಗಳೇ. ಅದರ ಜೊತೆಗೆ ತಾವು ಓದೋದ್ರ ಮನಿತನ ಬೆಳಬೇಕು, ಮನಿತನ ಬೆಳೆಯೋದ್ರ ಜೊತೆಗೆ ದೇಶ ಬೆಳಬೇಕು ಅನ್ನೋ ನಿಟ್ಟಿನೊಳಗ ಬರೀ ಓದ್ರೊಳಗೆ ಅಷ್ಟೇ ಅಲ್ಲ, ಅನೇಕ ಕೂಡ ನೀವು ಜೀವನದೊಳಗೆ ಸಾಧಿಸಬೇಕು ಅನ್ನೋ ಮಾತನ್ನು ಕೂಡ ನಾನು ಒತ್ತಿ ಹೇಳಬೇಕಾಗ್ತದೆ ತಂದೆ ತಾಯಿಗಳು. ಇವತ್ತಿನ ದಿವಸ ಶಿಕ್ಷಣ ಇರ್ತಕ್ಕಂಥ, ಅಕ್ಷರ ಅಭ್ಯಾಸ ಇರ್ತಕ್ಕಂಥ ಮುಖ ಮುದ್ದು ಬರುವಂತೆ ನಿಮ್ಮೆಲ್ಲರ ಮುಖ ನೋಡಿದಾಗ ಹೆಂಗೆ ಅನ್ನಿಸ್ತಿತ್ತು, ನಮ್ಮ ತಾಯಂದಿರ ಮಕ್ಕಳು ಹೆಣ್ಣು ಮಕ್ಕಳು ನೋಡಿದಾಗ ಭಾರತ ಮಾತೆ ಎಲ್ಲಿ ಅಡಗಿದ್ದಾಳಂದ್ರೆ ನಮ್ಮ ಮುದ್ದು ಮಕ್ಕಳ ಹೆಣ್ಣು ಮಕ್ಕಳಲ್ಲೇ ಅಡಗಿದ್ದಾಳ ಶಾರದಾದೇವಿ ಅಂತ ಹೇಳಬೇಕಾಗ್ತದೆ. ಅಂತ ನಿಟ್ಟಿನೊಳಗೆ ಇವತ್ತಿನ ದಿವಸ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ಹಗಲೆರಡು ಪರಿಶ್ರಮ ಪಡಿತಾ ಇದ್ರಲ್ಲ, ಇದನ್ನು ನೋಡಿ ನಮ್ಮ ಗಂಡು ಮಕ್ಕಳನ್ನು ಕೂಡ ನಾವು ಇನ್ನು ಹಿಂದೆ ಬೀಳಬಾರ್ದು ಅಂತ ಸೇರ್ತು ಚಾಲೆಂಜ್ ಮಾಡಿ ನಮ್ಮ ಗಂಡು ಮಕ್ಕಳನ್ನು ಕೂಡ ಮುಂದಿನ ದಿನಮಾನದೊಳಗೆ ಹೆಚ್ಚಿನ ಅಂಕ ಪಡೆಯೋದ್ರ ಜೊತೆಗೆ ಉನ್ನತ ರೀತಿಯೊಳಗೆ ವ್ಯಾಸಂಗ ಮಾಡಿ ಒಂದು ಉನ್ನತದ ಕೀರ್ತಿಯನ್ನು ತರ್ತಕ್ಕಂಥ ಕೆಲಸ ನೀವು ಮಾಡಬೇಕನ್ನುವಂಥ ರೀತಿಯೊಳಗೆ ಹೇಳುತ್ತಾ, ಅನೇಕ ಇಲ್ಲಿ ಹೆಣ್ಣು ಮಕ್ಕಳು ಅನೇಕ ಡಿಪಾರ್ಟ್ಮೆಂಟ್ದವರು ಇರ್ತಕ್ಕಂಥ ಇಲಾಖೆಯವರು ಅನೇಕ ಸಾಧನೆ ಮಾಡಿರಿ, ಬಡ್ತಿ ತಗೊಂಡಿರಿ, ಪ್ರಮೋಷನ್ ತಗೊಂಡಿರಿ. ಇದು ಎಲ್ಲ ನೋಡಿ ಎಷ್ಟು ಆನಂದ ಆಗಲಕತ್ತು ನನಗಂದ್ರೆ ಹಂಡೆ ಹಾಲು ಕುಡಿದಷ್ಟು ಆನಂದ ಆಗಲಕತ್ತದ. ನಾವು ಕುಂತಾಗ ನಮ್ಮ ಬಾಬು ಅವರು ಹೇಳಿದ್ರು, ಏನು ನಿರೂಪಣೆ ಮಾಡ್ತಕ್ಕಂಥ ಬಾಬು ಅವರು ಬಂಜಾರ ಸಮಾಜದ ಮೇಲೆ ಸಡಗಿ ಶಕ್ತಿ ಪೀಠದ ಅಪ್ಪಾರ ಮತ್ತೆಯವರು ಬಹಳ ಏನಪ್ಪ ಅಂತಂದ್ರೆ ಅಭಿಮಾನಸ್ಥರು. ಯಾಕೆ ಅಭಿಮಾನದ ಅಂತಂದ್ರೆ ನನ್ನದೇ ಆದಂಥ ಒಂದು ವೈಯಕ್ತಿಕ ವಿಚಾರ ನಿಮ್ಮ ಹತ್ತಿರ ಹಂಚಿಕೊಳ್ತೀನಿ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಮುದ್ದು ಮಕ್ಕಳೇ ಮತ್ತು ಇರ್ತಕ್ಕಂಥ ಶಾಲೆಯ ಶಿಕ್ಷಣದ ಅಭ್ಯರ್ಥಿಗಳೇ.
ಏನಪ್ಪಾ ಅಂದ್ರೆ 100 ವರ್ಷಗಳಿಂದ ಇರ್ತಕ್ಕಂಥ ಇದೇ ಚಾರ್ ಕಮಾನ್ ಅನ್ನತಕ್ಕಂಥ ತಾಂಡದವರು 100 ವರ್ಷಗಳಿಂದ ನಮ್ಮ ಹೊಲ ಅವ್ರು ಏನಪ್ಪಾ ಅಂತಂದ್ರೆ ಉಳುಮೆ ಮಾಡ್ತಾ ಇದ್ರು. ಟೆನೆಂಟ್ ಬಂದಿತ್ತು. ಟೆನೆಂಟ್ ಬಂದಾಗ ಒಂದ್ ಎಳೆಕ ಟೆನೆಂಟ್ ಹಚ್ಚಿದಾದ್ರೂ 1 ಎಕರೆ ಭೂಮಿ ಇಲ್ಲದೆ ಇರ್ತಿದ್ದೇವೆ ನಾವು ಇಲ್ಲಿಯ ತನಕ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಎಲ್ಲಿ ತಂದೆ ಮಕ್ಕಳಾಗಿ ಬೆಳಿತೇವೋ, ತಂದೆ ಮಕ್ಕಳಾಗಿ ನಾವು ನಡ್ಕೊಂಡಿದ್ದೇವೋ, ಅಲ್ಲಿ ಮೋಸವಂತನೆ ಕಾನೂನು ಒಂದು ಕಡೆ ಇದ್ದವನು ಕೂಡ ನಾವು ನೀವು ಸಂಬಂಧ ಅಭಿಮಾನ ಇರ್ತಕ್ಕಂಥ ಪರಂಪರೆ ಒಳಗ ಅದನ್ನ ನಡ್ಕೊಂಡು ಬಂದ್ರೆ ಯಾವ್ದಾದ್ರು ಸಮಾಜ ಅಂದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ಬೇಕಾಗ್ತದೆ, ಮಂಜಾರ ಸಮಾಜ ಅಂತ ಹೇಳ್ಬೇಕಾಗ್ತದೆ. ಅಂತ ರೀತಿಯೊಳಗ ನಮ್ಮ ರೇವು ನಾಯಕರನ್ನು ಹಿರಿಯರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಸಮಾಜಕ್ಕಾಗಿ, ನಾಡಿಗಾಗಿ, ಇವತ್ತಿರ್ತಕ್ಕಂಥ ರಾಷ್ಟ್ರಕ್ಕಾಗಿ ಅವರು ಕೂಡ ಒಂದು ಕುಸ್ತಿ ಪೈಲವಾನರಿದ್ರು. ಅವ್ರ ಅದೃಷ್ಟೇ ಅನ್ಬೇಕು. ಇವತ್ತಿನ ದಿವಸ ಎಲ್ಲಾ ಗುರುಗಳ ಆಶೀರ್ವಾದ ಪಡೆದು, ಅಪ್ಪಾಜಿ ನಾನು ಯಾವ ಕಡೆ ಇದ್ದ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟಬೇಕಾದ್ರೆ ನಿಮ್ಮ ಗುರುಗಳ ಆಶೀರ್ವಾದ ಅನ್ನತಕ್ಕಂಥ ಅಭಿಮಾನದಿಂದ ಹೇಳ್ತಾರೆ ಯಾವಾಗಲೂ. ಅಂತ ರೀತಿಯೊಳಗೆ ಮಕ್ಕಳನ್ನು ಕೂಡ ನಿಮ್ಮ ತಂದೆ ತಾಯಿದಾಗಲಿ, ಗುರುಗಳದಾಗಲಿ, ಸಮಾಜದಾಗಲಿ, ರಾಷ್ಟ್ರದಾಗಲಿ ಎಲ್ಲರ ಅಭಿಮಾನ ನೀವು ಇಟ್ಕೊಂಡು ಹೋಗ್ಬೇಕು. ತಾನೇ ನಮ್ಮ ಹರಿಶ್ಚಂದ್ರ ಪ್ರೇಮ್ ಸಿಂಗ್ ಅವರು ಇರ್ತಕ್ಕಂಥ ಜಾಧವ್ ಅವರು, ರಾಠೋಡವರು ಎಲ್ಲರೂ ಬಂದ್ಗೆಸಿದ ಅಪ್ಪಾಜಿ ಇರ್ತಕ್ಕಂಥ 15ನೇ ತಾರೀಕಿನ ದಿವಸ ಇಂಥ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಾವು ಆಮಂತ್ರಣ ಮಾಡ್ತಾ ಇದ್ದೇವೆ. ನಮ್ಮ ಮೇಲೆ ನಿಮ್ಮದು ಬಹಳ ಅಭಿಮಾನದ ಅನ್ನತಕ್ಕಂಥ ರೀತಿಯೊಳಗ ಅವ್ರು ಹೇಳಿದಾಗ ಒಂದೇ ಮಾತು ನಾನು ಏನು ಹೇಳೋದಂದ್ರೆ, ಇವತ್ತು ನನಗೆ ಆಶೀರ್ವಾದ ಆಗಿರ್ಬೇಕು, ಕೊಲ್ಲಾಪುರದ ಮಹಾಲಕ್ಷ್ಮಿ ಪೀಠ ನಿರ್ಮಾಣ ಆಗಿರ್ಬೇಕು, ಸಮಾಜದೊಳಗೆ, ಆಧ್ಯಾತ್ಮಿಕದೊಳಗೆ, ಶೈಕ್ಷಣಿಕದೊಳಗೆ ನಾನೇನಪ್ಪ ಸೇವಾ ಮಾಡ್ತಾ ಇರಬೇಕು. ನನ್ನಕ್ಕಿಂತಲೂ ಮೊದಲು ಜಗತ್ತಿನೊಳಗ ಮಾತೆಯನ್ನು ಒತ್ತಿಕೊಂಡವರು ಯಾರಾದರೂ ಸಂತರಂದ್ರೆ ಸೇವಾದಾದರ ಅಂತ ಹೇಳ್ಬೇಕಾಗ್ತದೆ. ಸೇವಾದಾದರ ಅಂತ ಹೇಳ್ಬೇಕಾಗ್ತದೆ. ಅಂತ ಸೇವಾದಾದರು ಮರಿಯಮ್ಮನ ಆಶೀರ್ವಾದ ಪಡೆದು ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋಗಿದ್ದಾರೆ, ನಂದಾದೀಪ ಆಗಿ ಹೋಗಿದ್ದಾರೆ. ಅಂಥವರ ಮಕ್ಕಳಾದ ಬಳಿಕ ನಾವು ನೀವೆಲ್ಲರೂ ಸಮಾಜ ತಿದ್ದುವಂತಾಗಬೇಕು, ಸಮಾಜ ಎತ್ತುವಂತಾಗಬೇಕು. ಸಮರ್ಥ ಸಾಧನೆ ಮಾಡಿದವರಿಗೆ ಇರ್ತಕ್ಕಂಥ ಒಂದು ಸನ್ಮಾನ ಗೌರವ ಇಟ್ಟುಕೊಂಡಿದ್ದು ಬಹಳ ಪುಣ್ಯ ಅಂತ ಹೇಳ್ಬೇಕಾಗ್ತದೆ. ಈ ಬಹಳಷ್ಟು ಸಮಯ ಆಗ್ಯದ, ನಿಮಗೆಲ್ಲರಿಗೆ ಹಸು ಆಗ್ಯದ. ಆದ್ರೂ ಕೂಡ ನಮ್ಮ ಅವಿನಾಶ್ ಜಾಧವ್ ಏನಪ್ಪ ಅಂತಂದ್ರೆ ನಮ್ಮ ಮಂತ್ರಿ ನಮ್ಮ ರೇವು ನಾಯಕರು, ಮಾಜಿ ಮಂತ್ರಿಗಳು, ಅವರು ಕೂಡ ನಮ್ಮ ಗುರುಗಳ ಆಶೀರ್ವಾದ ಕೂಡ ಆಗಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು, ಯಾವಾಗಲೂ ಸರಳಿ ಶಕ್ತಿ ಪೀಠ ಬಂಜಾರದ ಮೇಲೆ ಇರ್ತಕ್ಕಂಥ ಹೆಗಲಿಗೆ ಹೆಗಲು ಕೊಟ್ಟು ಕೈ ನಿಮ್ಮ ಜೊತೆಗೆ ನಾನು ಇರ್ತೀನಿ ಎಂಬ ಆತ್ಮವಿಶ್ವಾಸವನ್ನು ನೋಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೆ. ಪರಮ ಪೂಜ್ಯರು ಪೂಜ್ಯ ಶ್ರೀ ಅಪ್ಪಾರಾವ್ ದೇವಿ ಮುಖ್ಯ ಅವರು ಕೊಲ್ಲಾಪುರ ಮಹಾಲಕ್ಷ್ಮಿಯ ಶಕ್ತಿಯನ್ನೇ ಅವ್ರು ಬಂದ್ರೆ ಒಂದು ಬಂಜಾರ ಸಮಾಜಕ್ಕೆ ಒಂದು ಶಕ್ತಿ ಬಂದಂಗೆ ಬರ್ತದೆ. ಕುಮಾರಿ ಸಂಜನಾ ಮತ್ತು ರೋಶ್ನಿ ವೇದಿಕೆಗೆ ಬರಬೇಕು. ಮಾನ್ಯ ಸಚಿವ ಶಾಸಕರು ಮಾತಾಡೋದಕ್ಕಿಂತ ಪೂರ್ವದಲ್ಲಿ ಕುಮಾರಿ ರೋಶ್ನಿ ಮತ್ತು ಸಂಜನಾ ಸ್ಟಾರ್ಟ್. ಸಣ್ಣ ಒಂದೇ ಒಂದು ನಿಮಿಷದ ನೃತ್ಯ ಇದೆ. ಸ್ಟಾರ್ಟ್. ಈ ನೃತ್ಯವಾದ ಮೇಲೆ ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಮಾತಾಡೋದಿದ್ದಾರೆ. ಕಡೆ ಮುಂದೆ ಹೋಗು ಅಣ್ಣ.
ಎತ್ತೊಬ್ರು बेटा ಎತ್ತೊಬ್ರು ಇನ್ನೊಂದು ಎತ್ತೋ ಸಂಜನಾ ಅನ್ನ ಅಪ್ಪಣ ರೋಶ್ನಿಬಾಯಿನ ಪರಮ ಪೂಜ್ಯರ ಸನ್ಮಾನ ಮಾಡಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ ಯಾವ ಈ ವಿದ್ಯಾರ್ಥಿನಿಯರ ನೃತ್ಯ ಮಾಡಿದಕ್ಕೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ನೀಡಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ ದೊಡ್ಡ ಈಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು आपण ನರ್ಸಿಂಗ್ ತುಕಾರಾಮ್ ಚವಾಣ್ ತರಿತಾಂಡ ಅತ್ಯಂತ ನಮ್ಮ ಹಿರಿಯ ಕಲಾವಿದರಿದ್ದಾರೆ ದಯವಿಟ್ಟು ವೇದಿಕೆ ಬರಬೇಕು 92 ವರ್ಷದ ಅನುಭವ ಬಂಜಾರ ಸಮಾಜದ ಈ ಗಾನಗಳನ್ನ ಹಾಡೋದ್ರ ಮುಖಾಂತರ ಪುರಾಣ ಕಥೆಗಳನ್ನು ಹೇಳ್ತಾರೆ ಅವರಿಗೊಂದು ಸನ್ಮಾನ ಮಾಡಿದ ನಂತರ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಮಾತಾಡ್ಬೇಕಂತ ವಿನಿಸ್ಕೊಳ್ತಾ ಇದ್ದೀನಿ ನರ್ಸಿಂಗ್ ತುಕಾರಾಮ್ ಚವಾಣ್ ತರಿತಾಂಡ ಅವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕು